Namaste, happy evening, excellent evening. Welcome to Vision India Academy. ಆಲ್ರೆಡಿ ಎಲ್ಲರೂ ಯೂನಿವರ್ಸಲ್ಲಿ ಇಯರ್ ಪ್ರಿಡಿಕ್ಷನ್ ಕೊಟ್ರು. 2025 ಇಯರ್ ಪ್ರಿಡಿಕ್ಷನ್ ಕೊಟ್ರು. ಬಟ್ ನಮ್ಮ ಅಕಾಡೆಮಿ ಥ್ರೂ ಇಂದ ಫೆಬ್ರವರಿ ಮಂತ್ ಪ್ರಿಡಿಕ್ಷನ್ ಕೊಡೋಣ, ಯಾವ ತರ ಇರುತ್ತೆ ಅಂತೇಳಿ ನೋಡೋಣ. ಆಲ್ರೆಡಿ ಸುಮಾರು ಜನ ಕೊಡ್ತಾ ಇದಾರೆ. ಸೊ ಇವತ್ ನಾವು ಆರಂಭ ಮಾಡೋಣ. 2025 ಮೀನ್ಸ್ ಯೂನಿವರ್ಸಲ್ ಇಯರ್ ಅಂತೇಳಿ ಹೇಳ್ತೀವಿ, ಮಾಸ್ ಇಯರ್ ಅಂತೇಳಿ ಹೇಳ್ತೀವಿ. ಸೊ ನೀವು ಸಹ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. 2+2+5 ಆಡ್ ಮಾಡಿ 9 ಬರುತ್ತೆ. 9 ಬಂದ್ರೆ ಮಾಸ್. ಮಾಸ್ ಅಂದ್ರೆ ಫೈರ್ ಎಲಿಮೆಂಟ್ ಅಂತೇಳಿ ಕರಿತೀವಿ. ಒಂದು ಸ್ಟ್ರಾಂಗ್ ಎನರ್ಜಿ ಇರುತ್ತೆ, ಫೈರ್ ಪ್ಲಾನೆಟ್ ಅಂತ ಕೂಡ ಕರಿತೀವಿ. ಹಾಗೆ ಒಂದು ಅಗ್ರೆಸಿವ್ನೆಸ್ ಇರುತ್ತೆ. ಈ ಒಂದು ಇಯರ್ ನಲ್ಲಿ ಸಾಕಷ್ಟು ಅಚೀವ್ಮೆಂಟ್ಸ್ ಮಾಡ್ಬೋದು ನೀವು. ಬಟ್ ಆದ್ರೆ ನಿಮ್ಮಲ್ಲಿ ಅಷ್ಟೇ ಎನರ್ಜಿ ಇರ್ಬೇಕು, ಅಷ್ಟೇ ಹೈ ಪೊಟೆನ್ಷಿಯನ್ಸ್ ಇರ್ಬೇಕು. ಈ ಇಯರ್ ನ ಡೊನೇಟ್ ಯಾ ಆದಷ್ಟು ಅನುಮಾನ್ ಇಂದ ಡಿನೋಟ್ ಮಾಡಲಾಗತ್ತೆ. ಫೈರ್ ಎಲಿಮೆಂಟ್ ಮಾಸ್ ಅಂತ ಬಂದಾಗ ತಟ್ ಅಂತ ನೆನಪಾಗುದೇ ಹನುಮಂತ. ಹನುಮಂತನಿಂದ ಡಿನೋಟ್ ಮಾಡಲಾಗತ್ತೆ. ಹಾಗೆ ಇದು ಗ್ಲೋಬಲಿ ಆಕ್ಷನ್ ರಿಲೇಟೆಡ್ ಇಯರ್ ಆಗಿರುತ್ತೆ, ಆಕ್ಷನ್ ಓರಿಯೆಂಟೆಡ್ ಇಯರ್ ಆಗಿರುತ್ತೆ. ಸಾಕಷ್ಟು ಆಕ್ಷನ್ ಮಾಡ್ಬೇಕು. ಆಕ್ಷನ್ ಓರಿಯೆಂಟೆಡ್ ಆಗಿದ್ದಷ್ಟು ಈ ಇಯರ್ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ. ಹಾಗೆ ನೀವು ಏನ್ ಕರ್ಮ ಮಾಡ್ತಿರೋ ಅದರಂತೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೇನು ಆಕ್ಷನ್ನೇ ತಗೊಳ್ದೆ ಜಸ್ಟ್ ನನ್ಗೆ ಬೇಕು ಇಂಥದ್ ಒಂದ್ ವರ್ಕ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಆಗಲ್ಲ ಅಂತಾನೆ ಹೇಳ್ಬೋದು. ಹಾಗೆ ರಿಸಲ್ಟ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದು ನಿಮ್ಮ ಕರ್ಮದ ಮೇಲೆ, ನೀವೇನ್ ಆಕ್ಷನ್ ತಗೊಂತಿದ್ದೀರಾ ಅದ್ರ ಮೇಲೆ ಡಿಪೆಂಡೆಡ್ ಆಗಿರುತ್ತೆ. ಹಾಗೆ ಕಮಿಟ್ಮೆಂಟ್ ಬೇಕು, ತುಂಬಾ ಕಮಿಟ್ಮೆಂಟ್ ಬೇಕು. ನೀವೆಷ್ಟು ಕಮಿಟೆಡ್ ಇರ್ತೀರೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ನ ನೀವು ನೋಡ್ಬೋದು. ಹಾಗೆ ಇದು ವಾರಿಯರ್ ಇಯರ್ ಅಂತೇಳಿ ಕರಿತೀವಿ, ಫೈಟರ್ ಇಯರ್ ಅಂತೇಳಿ ಕರಿತೀವಿ. ಹಂಗಂತ ಹೇಳಿದ್ರೆ ಸಾಕಷ್ಟು ಒಂದು ಸೋಲ್ಜರ್ಗಿರಂತ ಒಂದು ಆಟಿಟ್ಯೂಡ್ ನಿಮ್ಮಲ್ಲಿ ಇರ್ಬೇಕಾಗತ್ತೆ ಈ ವರ್ಷ. ಹಾಗೆ ನಿಮ್ಮ ಒಂದಿಗೆ ನೀವು ಹೋರಾಟ ಮಾಡ್ಬೇಕು, ಈ ಸಮಾಜದೊಂದಿಗೆ ಹೋರಾಟ ಮಾಡ್ಬೇಕು. ನಿಮ್ಮ ಆಸೆ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ನೀವು ಹೋರಾಟ ಮಾಡ್ಬೇಕಾದಂತ ಸಂದರ್ಭಗಳು ಬರತ್ತೆ. ಹಾಗೆ ಸಾಕಷ್ಟು ಹೆಲ್ಪ್ ಮಾಡ್ಬೇಕು ಅಂತ ಕೂಡ ಅನ್ಸುತ್ತೆ ನಿಮ್ಗೆ. ಆಗ ಒಂದು ಹೆಲ್ಪ್ ಮಾಡೋಕ್ ಟ್ರೈ ಮಾಡಿ. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಒಂದು ಹೆಲ್ಪ್ ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡಿ. ಒಂದು ಸಹಾಯ ಹಸ್ತ ಒಂದು ಸಹಾಯ ಹಸ್ತ ಮಾಡ್ಬೇಕು. ಒಂದು ಸಹಾಯ ಹಸ್ತ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಸಹಾಯ ಕೊಡ್ಬೇಕು ಅಂತೇಳಿ ಒಂದು ಅನ್ಸ್ತಾ ಇರತ್ತೆ. ಅವ್ರಿಗೆ ಡೊನೇಟ್ ಮಾಡೋದಕ್ ಟ್ರೈ ಮಾಡಿ. ಹಾಗೆ ಈ ವರ್ಷ ಯಾರೆಲ್ಲ ಸ್ವಲ್ಪ ಸ್ಟ್ರಗ್ಲಿಂಗ್ಸ್ ನೋಡ್ತಾರೆ ಅನ್ನೋದಿದ್ರೆ, ಯಾರು ಲೇಜಿ ಆಗಿರ್ತಾರೆ, ಏನು ವರ್ಕ್ ಇಲ್ದೆ ಲೇಜಿ ಆಗಿರ್ತಾರಲ್ಲ, ಅವ್ರು ಸ್ವಲ್ಪ ಸ್ಟ್ರಗ್ಲಿಂಗ್ಸ್ ನೋಡ್ಬೇಕಾಗ್ ಬರತ್ತೆ. ಕಮಿಟ್ಮೆಂಟ್ ಕೊಟ್ಟಿರ್ತಾರೆ, ನಾನ್ ಬರ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟಿರ್ತಾರೆ, ಆ ವರ್ಕ್ ಮಾಡುದಿಲ್ಲ, ಭರವಸೆನ ಅವರು ಈಡೇರಿಸುದಿಲ್ಲ ಅಂತವ್ರು ಸ್ವಲ್ಪ ಸ್ಟ್ರಗ್ಲಿಂಗ್ಸ್ ನೋಡ್ಬೇಕಾಗ್ ಬರತ್ತೆ ಈ ವರ್ಷ. ಹಾಗೆ ಸ್ವಲ್ಪ ಪೊಲೈಟ್ ಆಗಿರಿ, ಸ್ವಲ್ಪ ಗೌರವದಿಂದ ನಡ್ಕೊಂಡ್ರೆ ತುಂಬಾ ಒಳ್ಳೇದು. ಹಾಗೆ ನಾನ್ ಕಮಿಟೆಡ್ ಪೀಪಲ್ಗೆ ಸ್ವಲ್ಪ ಸ್ಟ್ರಗ್ಲಿಂಗ್ಸ್ ಅನ್ನೋದಿರತ್ತೆ ಈ ವರ್ಷ. ನಿಮ್ಮ ವಿಶಸ್ ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ನೀವು ಸ್ವಲ್ಪ ಸ್ಟ್ರಗ್ಲಿಂಗ್ಸ್ ಮಾಡ್ಲೇಬೇಕಾಗತ್ತೆ. ಹಾಗೆ ಸ್ವಲ್ಪ ನಾನಾ ಅನ್ನೋಂಥದ್ದು ನಿಮ್ ತಲೆನಲ್ಲಿ ಬರತ್ತೆ. ಸೊ ಮೊದ್ಲೇ ಫೈರ್ ಎಲಿಮೆಂಟು, ಯಾರ ಜೊತೆಗಾದ್ರೂ ಜಗಳಕ್ಕೆ ಹೋಗೋ ಅಂತದ್ದು, ಸ್ವಲ್ಪ ಒಂದ್ ಚಿಕ್ಕ ವಿಷಯಕ್ಕಾದ್ರೂ ಅದನ್ನ ತುಂಬಾ ದೊಡ್ಡದಾಗಿ ತಗೊಳ್ಳುವಂತದ್ದು ಇರತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮಲ್ಲಿ ನೀವೇ ಒಂದು ಕೂಲ್ನೆಸ್ ನ ತಂದ್ಕೊಳ್ಳಿ, ಸ್ವಲ್ಪ ಪೇಶನ್ಸ್ ಆಗಿರಿ. ಹಂಗಾಗಿ ಸ್ವಲ್ಪ ಜಗಳಗಳು ಕಮ್ಮಿ ಆಗಂತ ಚಾನ್ಸಸ್ ಇರತ್ತೆ. ಇಲ್ಲ ಅಂದ್ರೆ ನೀವು ಜಗಳಕ್ ಬಿದ್ದು ಅವರು ಜಗಳಕ್ ಬಿದ್ದು ಸೊ ಅದು ತುಂಬಾ ದೊಡ್ಡದ ಮಟ್ಟಕ್ಕೆ ಹೋಗುತ್ತೆ, ತುಂಬಾ ದೊಡ್ಡ ದೊಡ್ಡ ಫೈಟ್ ಆಗಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಪೇಶನ್ಸ್ ಆಗಿರಿ, ಸ್ವಲ್ಪ ಜಾಸ್ತಿ ಮೆಡಿಟೇಷನ್ಸ್ ಮಾಡಿ. ಹಾಗೆ ರೆಮಿಡಿ ಏನ್ ಮಾಡ್ಬೇಕಂದ್ರೆ, ಮೊದ್ಲೇ ಫೈರ್ ಎಲಿಮೆಂಟ್ ಅಂತ ಹೇಳ್ದೆ, ಸಾಕಷ್ಟು ಎನರ್ಜಿ ಇರುತ್ತೆ, ಹೈ ಪೊಟೆನ್ಷಿಯನ್ ಇರುತ್ತೆ. ಆ ಎನರ್ಜಿ ನೀವು ಏನು ಎಕ್ಸರ್ಸೈಸ್ ಮಾಡದೆ ಇದ್ದಾಗ ಯಾವ್ದಾದ್ರೂ ಒಂದ್ ರೂಪದಲ್ಲಿ ಅದು ಹೊರಗ್ ಬಂದೇ ಬರುತ್ತೆ. ಒಂದು ಯಾವ್ದಾದ್ರು ಒಂದು ಹೆಲ್ತ್ ಇಶ್ಯೂಸ್ ಬರ್ಬೋದು, ಅಥವಾ ಒಂದು ಜಗಳ ಕದನಗಳಾಗುವಂತದ್ದು ಇರ್ಬೋದು. ಅದ್ರ ಬದಲಾಗಿ ನೀವೇ ಕೆಲವು ಎಕ್ಸರ್ಸೈಸ್ ಮಾಡೋದ್ರ ಮೂಲಕ ನಿಮ್ಮನ್ನ ನೀವು ತಣ್ಣಗಿಟ್ಕೊಳ್ಳೋದಕ್ ಟ್ರೈ ಮಾಡಿ. ಪ್ರತಿನಿತ್ಯ ಎಕ್ಸರ್ಸೈಸಸ್ ಮಾಡಿ, ಅದು ಒಂದು ಪರ್ಫೆಕ್ಟ್ ರೆಮಿಡಿ ಆಗಿರುತ್ತೆ ನಿಮ್ಗೆ. ಹಾಗೆ ಸ್ವಲ್ಪ ಸಪೋರ್ಟಿವ್ ಆಗಿರಿ. ಸ್ವಲ್ಪ ಸಪೋರ್ಟಿವ್ ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಆಗ್ಲಿ ನಿಮ್ಮಲ್ಲಿ. ನಿಮ್ಮ ಬ್ರದರ್ ಸಿಸ್ಟರ್ಗೆ ಸಪೋರ್ಟ್ ಮಾಡೋದಿರ್ಬೋದು, ನಿಮ್ಮ ಕೊಲೀಗ್ಸ್ ಸಪೋರ್ಟ್ ಮಾಡೋದಿರ್ಬೋದು, ಕಸಿನ್ ಸಪೋರ್ಟ್ ಮಾಡೋದಿರ್ಬೋದು, ಆತರ ಸಪೋರ್ಟ್ ಮಾಡಿ.
ಹಾಗೆ ಈ ವರ್ಷ ಯಾರಿಗೆಲ್ಲ ಸಕ್ಸಸ್ ಸಿಗುತ್ತೆ ಅಂತ ನೋಡೋದಾದ್ರೆ, ಯಾರು ಕರ್ಮ ಯೋಗಿ ಆಗಿರ್ತಾರೋ ಅವ್ರಿಗೆ ಸಾಕಷ್ಟು ಸಕ್ಸಸ್ ಸಿಗುತ್ತೆ. ಹಾಗೆ ಹನುಮಾನ್ ಚಾಲಿಸ್ನ ಚಾಂಟ್ ಮಾಡಿ ಇಲ್ಲ ಮ್ಯೂಸಿಕ್ ಪ್ಲೇ ಮಾಡಿ ಹನುಮಾನ್ ಚಾಲಿಸ್ನ ಡೈಲಿ ಕೇಳ್ತಾ ಬನ್ನಿ. ಅದರಿಂದ ಇನ್ನಷ್ಟು ಒಂದು ಒಳ್ಳೇದಾಗತ್ತೆ ನಿಮ್ಮಲ್ಲಿ. ಹಾಗೆ ಪರ್ಸನಲ್ ಮಂತ್ ಪ್ರಿಡಿಕ್ಷನ್ ಅಂತ ಹೇಳಿ ಹೇಳಿದೆ. ಪರ್ಸನಲ್ ಮಂತ್ ಅಂದ್ರೆ ನಾಳೆ ಫೆಬ್ರವರಿ ಅಂದ್ರೆ 2 ಅಂತ ಕನ್ಸಿಡರ್ ಮಾಡ್ತೀವಿ. 2 ಅಂದ್ರೆ ಮೂನ್ ಇಂದ ಡಿನೋಟ್ ಆಗತ್ತೆ. ಸೊ 2 ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವ ತರ ಇರತ್ತೆ ಅಂತ ಹೇಳಿ ನೋಡೋಣ. ಹಾಗೆ ಪರ್ಸನಲ್ ಇಯರ್ ಕಂಡಿಡಿಯೋದು ಸ್ವಲ್ಪ ಕ್ಯಾಲ್ಕುಲೇಷನ್ ಮೆಥಡ್ಸ್ ಇದೆ. ಆ ಕ್ಯಾಲ್ಕುಲೇಷನ್ ಮೆಥಡ್ಸ್ ಎಲ್ಲ ತಿಳ್ಕೊಳ್ಬೇಕು ಅಂದ್ರೆ ಮಾಸ್ಟರ್ ಕೋರ್ಸ್ ಜಾಯ್ನ್ ಆಗಿ ಮಾಸ್ಟರ್ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಬಹುದು. ಹಾಗೆ ಫೆಬ್ರವರಿ ಮಂತು ಸ್ವಲ್ಪ ಶಾಂತ ಸ್ವಭಾವ ಇರುವಂತದ್ದು, ಕೂಲ್ ಆಗಿರ್ತೀರಾ, ಕಾಮ್ ಆಗಿರ್ತೀರಾ, ಒಂದು ತಾಯಿಯ ಗುಣ ಇರತ್ತೆ. ತಾಯಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಹ್ಯಾಪಿ ಆಗಿ ಹೆಂಗಿರ್ತಾರೋ ಆ ತರ ತಾಯಿಯ ಗುಣ ಇರತ್ತೆ ನಿಮ್ಮಲ್ಲಿ. ಹಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತೀರಾ. ಅಂದ್ರೆ ಫಸ್ಟ್ ಮಂತ್ ಸನ್ ರಿಲೇಟೆಡ್ ಮಂತ್ ಬಂದಾಗ, ಪರ್ಸನಲ್ ಇಯರ್ 1 ಬಂದಾಗ ಅಥವಾ ಪರ್ಸನಲ್ ಮಂತ್ 1 ಬಂದಾಗ ಹೆಂಗೆ ಸಡನ್ ಗ್ರೋತ್ ಆಗುತ್ತೆ ನಿಮ್ಮಲ್ಲಿ, ಆ ತರ ಸಡನ್ ಗ್ರೋತ್ ಈ ಸತಿ ಆಗೋದಿಲ್ಲ. ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಆಗಿ ನಡೆಯುತ್ತೆ. ಸ್ವಲ್ಪ ಸ್ಲೋ ಆಗಿದ್ರೇನೆ ಒಳ್ಳೇದು. ಪರ್ಸನಲ್ ಇಯರ್ 1 ತರ ಇರುವುದಿಲ್ಲ, ಪರ್ಸನಲ್ ಮಂತ್ 1 ತರ ಇರುವುದಿಲ್ಲ ಈ ಫೆಬ್ರವರಿ ಮಂತ್. ಆಲ್ರೆಡಿ ಜನವರಿ ಮಂತ್ ಪಾಸ್ ಮಾಡಿ ಬಂದ್ರಿ, ಅದ್ರಲ್ಲಿ ಸಾಕಷ್ಟು ಸಕ್ಸಸ್ ನಿಮಗ್ ಸಿಕ್ಕಿರತ್ತೆ, ಕೆರಿಯರ್ ಗ್ರೋತ್ ನೋಡಿರ್ತೀರಾ. ಆ ತರ ಹೈ ಎಕ್ಸ್ಪೆಕ್ಟೇಷನ್ ಈ ಫೆಬ್ರವರಿ ಮಂತ್ ಅಲ್ಲಿ ಇಟ್ಕೊಳ್ಳೋದು ಬೇಡ. ಸ್ವಲ್ಪ ಇಮೋಷನಲ್ ಇಯರ್ ಆಗಿರೋಂಥದ್ದು, ತುಂಬಾ ಫೀಲಿಂಗ್, ಒಂದು ಕೇರಿಂಗ್ ನೇಚರ್ ನಿಮ್ಮಲ್ಲಿ ಹೆಚ್ಚಾಗತ್ತೆ. ರಿಲೇಶನ್ಶಿಪ್ ಬಗ್ಗೆ ತುಂಬಾ ಫೀಲಿಂಗ್ ಇರುತ್ತೆ, ತುಂಬಾ ಕೇರಿಂಗ್ ನೇಚರ್ ಇರುತ್ತೆ, ತುಂಬಾ ಒಳ್ಳೇದು ಅದು. ಸೊ ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡಿ. ಹಾಗೆ ನಿಮ್ಮಲ್ಲಿ ಒಂದು ಇಂಟ್ಯೂಷನ್ ಇರುತ್ತೆ, ನಿಮ್ಮ ಅಂತಃಪ್ರಜ್ಞೆ ಜಾಗೃತಿ ಆಗುವಂತ ಟೈಮ್ ಆಗಿರುತ್ತೆ. ನಿಮ್ಮ ಒಳ ಮನಸ್ಸು ಏನ್ ಹೇಳುತ್ತೋ ಅದನ್ನ ಕೇಳಿ ಅಂತೇಳಿ ಹೇಳ್ತೀನಿ. ಹಾಗೆ ಸ್ವಲ್ಪ ಹೀಲಿಂಗ್ ಮಾಡ್ಕೊಳ್ಳೋ ಅಂತ ಟೈಮ್ ಕೂಡ ಇದೆ. ಪರ್ಫೆಕ್ಟ್